ಏನೇ ಪಾರ್ವತಿ, ಪಾರಿವಾಳದ ಕೆಲಸ ಮಾಡ್ತಿದೀಯಾ? ಈ ಮನೆ ನಡೆಯೋ ಸುದ್ದಿ ಎಲ್ಲ ಈ ಬೀದಿ ಬಿಕಾರಿ ಕಿವಿಗೆ ತುಂಬ್ತಿದ್ಯಾನೆ? ಇಲ್ಲ ಮೊರೆ, ಇಲ್ಲ. ಏಯ್, ಮುಚ್ಚ ಬಾಯಿ. ನೋಡು, ನಮ್ಮ ಮನಿಕ ಹೇಳೋವರೆಗೂ ಅವಳನ್ನ ಕೇಳದೆ ನೀನೇನಾದ್ರೂ ಸ್ವಂತ ಬುದ್ಧಿ ಉಪಯೋಗಿಸ್ತೆ ಅಂದ್ರೆ ನೀನು ಈ ಮನೇಲಿ ಅಷ್ಟೇ ಅಲ್ಲ ಕಣೆ, ಈ ಊರಿಂದಾನೇ ದೂರ ಹೊಟ್ಟೋಗ್ತೀಯ. ಅರ್ಥ ಆಯ್ತಾ? ಏಯ್, ಹೋಗೆ ಹೋಗೆ ಅವಳಿಗೆ. ಮಾಮ್, ಭಿಕ್ಷುಕರು ಒಂದ್ಸಲ ನೋಡಿದ ಮನೆ ಅಡ್ರೆಸ್ನ ಯಾವತ್ತೂ ಮರೆಯಲ್ಲ ಅಂತ ನೀವು ಹೇಳ್ತಿದ್ರಲ್ಲ, ಅದು ಕರೆಕ್ಟೇ ಮಾಮ್. ಎಷ್ಟು ಸಲ ನಮ್ಮ ಮನೆ ಎಂಜಲ್ ತಿನ್ಕೊಂಡು ಹೋದ್ರು ಮತ್ತೆ ಬಂದಿದ್ದಾಳೆ ನೋಡಿ. ಛೀ, ನಾನು ಪಾರ್ಸಲ್ ಕೊಡಕ್ಕೆ ಅಂತ. ಮುಚ್ಚ ಬಾಯಿ. ನಾನು ಜಗತ್ನಲ್ಲಿ ಅತಿಯಾಗಿ ದ್ವೇಷಿಸೋ 3ನೇ ವ್ಯಕ್ತಿ ಅಂದ್ರೆ ಅದು ನೀನೇ ಕಣೆ, ಕೆಸರಿನ ಕಮಲಿ. ವ್ಯಾಪಾರದ ನೆಪದಲ್ಲಿ ನಮ್ಮ ದೇಶಕ್ಕೆ ಬಂದು ಇಡೀ ದೇಶನೇ ಆಳ್ಬಿಟ್ರಲ್ಲ ಬ್ರಿಟಿಷರು. ಇವಳು ಅವ್ರಿಗಿಂತನೂ ಕ್ರಿಮಿನಲ್ ಮಾಮ್. ಗತಿ ಇಲ್ಲದೆ ಗೇಟ್ ದಾಟ್ ಬಂದ್ಲು. ಈಗ ನೋಡಿದ್ರೆ ಈ ಮನೆ ಹಿರಿಮಮ್ಮಗಳು ನಾನೇ ಅಂತ ಅಡಿಪಾಯನೇ ಹಾಕ್ಬಿಟ್ಲಲ್ಲ. ನೀನೊಂಥರ ನಾಗರಹಾವಿದ್ದಂಗೆ ಕಣೆ. ನನ್ನ ಬೇಬಿ ಮತ್ತೆ ರಿಷಿ ಮಧ್ಯ ಇದ್ದ ಬ್ಯೂಟಿಫುಲ್ ರಿಲೇಶನ್ಶಿಪ್ ಅನ್ನ ಹಾಳು ಮಾಡಿ ರಿಷಿನ ನಿನ್ನವನಾಗಿ ಮಾಡ್ಕೊಳ್ಳೋದಕ್ಕೆ ನೋಡ್ದಿಯಲ್ಲೇ? ಅಮ್ಮಮ್ಮ, ವೇಟ್. ಆಗಿದ್ದನ್ನೇ ಯಾಕೆ ಇವಳು ಕಿವಿಗೆ ಊತಾ ಇದ್ದೀರಾ? ಇಟ್ಸ್ ಅ ಟೋಟಲ್ ಟೈಮ್ ವೇಸ್ಟ್. ಏಯ್, ಎಷ್ಟೇ ಧೈರ್ಯ ನಿನಗೆ? ಮತ್ತೆ ಈ ಮನೆಗೆ ಕಾಲಿಟ್ಟಿದ್ಯಾ? ಲುಕ್, 3 ಎಣಿಸ್ತೀನಿ, ಅಷ್ಟರಲ್ಲಿ ಇಲ್ಲಿಂದ ಹೊರಟೋಗು. ಇವತ್ತಲ್ಲ, ಇನ್ಯಾವತ್ತು ನೀನು ಅಜ್ಜಿನ ನೋಡಕ್ಕಾಗಲ್ಲ. ಸೊ ಜಸ್ಟ್ ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್. ಅಮ್ಮಮ್ಮ, ಇಷ್ಟು ಹೇಳಿದ್ರು ಸುಮ್ಮನೆ ನಿಂತಿದ್ದಾಳಲ್ಲ. ಅಪ್ಪಯ್ಯ, ಚಿಕ್ಕ ವಯಸ್ಸಿಂದ ಏಟೇ ಕಷ್ಟ ಬಂದ್ರೂ ಧೈರ್ಯವಾಗಿ ನಿಭಾಯಿಸ್ಬೇಕು. ಹೆಣ್ಣು ಗಂಡು ಬೇರೆ ಅಲ್ಲ, ಅವ್ರಿಗೆ ಸಮಾನವಾಗಿ ನಿಂತು ಬದುಕನ್ನ ಜಯಿಸ್ಬೇಕು ಅಂತವ ನನಗೆ ಹೇಳ್ಕೊಟ್ಟಾರಯ್ಯ ನೀವು. ನಿಮಗೆ ನನ್ನ ಜೀವನದಾಗೆ ಇಷ್ಟೆಲ್ಲ ಕಷ್ಟ ಬರ್ತದೆ ಅಂತವ ಗೊತ್ತಿತ್ತು ಏನೋ. ಅಪ್ಪಯ್ಯ, ನೀನ್ ನನಗೆ ಹೇಳ್ಕೊಟ್ಟಿದ್ದೆಲ್ಲನೂ ನಾನು ನನ್ನ ಮಗಿಗೆ ಹೇಳ್ಕೊಟ್ಟಿವ್ನಿ. ನಾನು ಕೇಳ್ಕೊಳ್ಳೋದು ಈಟಯ್ಯ, ಜೀವನದಲ್ಲಿ ನನಗೆ ಬಂದ ಕಷ್ಟಗಳು ಯಾವುದುವೆ ನನ್ನ ಮಗಿಗೆ ಬರ್ದೆ ಹೋಗ್ಲಿ. ಸರೋಜಕ್ಕ, ಸರಸ, ನಾನು ಗುಡಿಲಿ ಯಾಕಂಗಿದ್ದೆ ಅಂತ ಕೇಳಕ್ ಬಂದಿದ್ಯಾ ಅಂತ ನನಗೆ ಸಂದಾಗ ಗೊತ್ತು. ನಾನೀಗೇನು ಮಾತಾಡಕ್ಕಿಲ್ಲ. ನೀನು ಒಳ್ಡು, ಆಮೇಲೆ ನಾನೇ ಮಾತಾಡ್ತೀನಿ ನಿಂತವ. ಅದಲ್ಲ ಸರೋಜಕ್ಕ, ಒಳ್ಳು ಅಂದೆ ತಾನೇ ಸರ್ಸ.
ಏನಾಯ್ತು? ನನ್ನ ಕ್ಷಮಿಸ್ಬಿಡು ಸರೋಜಕ್ಕ. ಯಾಕೆ ಸರ್ಸಾ? ನೀನ್ ಏನ್ ಮಾಡ್ದೆ? ಗೌರಿ, ಕಮ್ಲಿ, ಒಬ್ಳೆ ಬರೋದು ಬ್ಯಾಡ ಅಂತ ನಾನು ಇದಕ್ಕೆ ಹೇಳಿದ್ದು. ನಂಗೆ ಗೊತ್ತಿತ್ತು ಇಂಥದ್ದೇನ ಆಗ್ತೈತೆ ಅಂತ. ಏನಾಯ್ತು ಕಮಲಿ ಅವರೇ? ಸರ್, ತಾತಯ್ಯ. ಅಳ್ಬೇಡಿ, ಸುಮ್ಮನೆ ಇರಿ. ಕಮ್ಲಿ, ರಿಷಿ ಸರ್ ಬಂದವ್ರೆ. ಅವರೇ ನಮ್ಮನ್ನ ಹಾಸ್ಟೆಲ್ ಗಂಟ ಬಿಡ್ತಾರಂತೆ. ಬಾ ಹೋಗುಮ್ಮ. ಕಮ್ಲಿ, ನೀನ್ ನೋಡಿದ್ರೆ ಗೊತ್ತಾಯ್ತೈತೆ ನೀನ್ ಸ್ಯಾನೆ ನೊಂದಿದ್ಯಾ. ನಾವಿಲ್ಲಿರೋದೇ ಬ್ಯಾಡ. ಬಾ ಹೋಗುಮ್ಮ. ಏನೇ ಅದ್ರ ಅರ್ಥ? ನೀನ ಬ್ಯಾಡ ಅಂತ ಆಚೆ ಆಗ್ದವ್ರ ಮನೆ ಮುಂದೆನೆ ನಿಂತ್ಕೊಂಡಿರ್ತೀಯ. ಕಮ್ಲಿ, ಸುಮ್ಕೆ ಬಾರವೆ. ನಿಂಗಿ ಮೋಸ್ಟ್ಲಿ ಅವ್ರಿಗೆ ನನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಎನಿಹೋ, ನಾನು ಕ್ಯಾಬ್ ಬುಕ್ ಮಾಡ್ತೀನಿ, ನೀವು ಅದರಲ್ಲೇ ಹೋಗಿ. ನಿಂಗಿ, ನಂಗೆ ಅವ್ರ ಜೊತೆಗೆ ಬರಕ್ಕೆ ಇಷ್ಟ ಇಲ್ಲ ಅಂತೇನೂ ಇಲ್ಲ. ನಾನು ಅಜ್ಜಿ ನೋಡ್ಬೇಕು, ಅಜ್ಜಿ ತವ ಮಾತಾಡ್ಬೇಕು. ಅಲ್ಲಿ ಗಂಟ ನಾ ಇಲ್ಲಿಂದ ಬರಕ್ಕಿಲ್ಲ. ಕಮ್ಲಿ, ಇದೆಂತ ಹುಚ್ಚಾಟ ನವಿ. ಅಲ್ಲ, ಅವರೇ ನಿನ್ ಬ್ಯಾಡ ಅನ್ಮ್ಯಾಕ. ಸರಿ, ಈಗೇನು ನೀನ್ ಅಜ್ಜಿ ನೋಡ್ಬೇಕು ತಾನೆ? ಬಾ, ಹೋಗಿ ಮಾತಾಡ್ಸ್ಕೊಂಡು ಬರುಮ್ಮ. ಇಲ್ಲ ನಿಂಗೆ, ಅವರ ಆಚೆ ಬರ್ಲಿ, ನಾನು ಇಲ್ಲೇ ಕಾಯ್ತೀನಿ. ಕಮಲಿ ಅವರೇ, ಅಜ್ಜಿ ಯಾವಾಗ ಹೊರಗಡೆ ಬರ್ತಾರೆ ಅಂತಾನೆ ಗೊತ್ತಿಲ್ಲ. ಏಟೋತಾದ್ರೆ ಸರಿನೇ, ನಾನು ಕಾಯ್ತೀನಿ. ಕಮ್ಲಿ, ಕೆಲವೊಂದ್ಕಿಂತ ಯಾಕವೇ ನೀನ್ ಹಿಂಗ ಆಡ್ತೀಯ? ಛೇ, ಒಂದು ಅರ್ಥನೇ ಆಗಕ್ಕಿಲ್ಲ. ನೀನ್ ಯಾಕೆ ಹಿಂಗೆ? ನಿಂಗಿಷ್ಟ ಇಲ್ಲ ಅಂದ್ರೆ ನೀನು ಒಳ್ಳು. ನಾನು ಕಾಯ್ತೀನಿ. ರೀ, ನೀವಾ? ಗೌರಿ, ನಿನ್ನ ಕೈ ಹಿಡಿಯುವಾಗ
ಸಾಯೋವರೆಗೂ ನಿನ್ ಕೈ ಬಿಡಲ್ಲ ಅಂತ ಮಾತು ಕೊಟ್ಟಿದ್ದೆ. ಈಗ ಆ ಮಾತು ಉಳಿಸ್ಕೊಳ್ಳೋಕೆ ಪ್ರತಿ ಕ್ಷಣ ಸಾಕ್ತಾ ಇದ್ದೀನಿ ಗೌರಿ. ನನ್ನಿಂದ ನೀನ್ ದೂರ ಆದ್ರೆ ನಾನು ಹೇಗ್ ಬದುಕ್ತೀನಿ ಅಂತ ಗೊತ್ತಿರ್ಲಿಲ್ವಾ ಗೌರಿ? ಎಲ್ಲ ಇದ್ದು ನೀನೇ ಇಲ್ಲ ಅಂದ್ರೆ ಬದುಕಿದ್ ಏನ್ ಪ್ರಯೋಜನ ಗೌರಿ? ಒಂದಂತೂ ಸತ್ಯ ಗೌರಿ, ನೀನ್ ನನ್ನನ್ನು ಬಿಟ್ಟು ದೂರ ಹೋದೆ ಅಷ್ಟೇ. ಆದ್ರೆ ಒಂದಲ್ಲ ಒಂದಿನ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿದ್ರು ನೀ ನನಗೆ ಸಿಕ್ತೆ ಅನ್ನೋ ನಂಬಿಕೆ ಇತ್ತು ನನಗೆ. ನೀನಿಲ್ದೆ ಪ್ರತಿ ಕ್ಷಣನೂ ನರ್ಕ ಅನುಭವಿಸ್ತಾ ಇದ್ದೀನಿ ಗೌರಿ. ನನ್ ನೋಡಕ್ ಇಷ್ಟ ಇಲ್ದೆ ತಲೆ ತಗ್ಸ್ತಾ ಇದೆಯಾ ಗೌರಿ? ಇಷ್ಟು ವರ್ಷ ನಮ್ಮಿಬ್ರ ಮಧ್ಯೆ ಅಂತರ ಇದ್ರು ಈ ಒಂದು ಕ್ಷಣದಲ್ಲಿ ಜೊತೆಗೆ ಇದೀವ ಏನೋ ಅನ್ಸ್ತಾ ಇದೆ ಗೌರಿ. ನೀನ್ ಯಾವತ್ತೂ ನನ್ನ ಮನ್ಸ್ ಬಿಟ್ಟು ಹೋಗಿಲ್ಲ ಗೌರಿ. ದೇವ್ರೆ, ಎಷ್ಟೇ ಕಷ್ಟಗಳು ಬಂದ್ರು ನಾನು ನಿನ್ನ ಮೇಲಿಟ್ಟಿರೋ ನಂಬಿಕೆನ ಕಳ್ಕೊಂಡಿಲ್ಲ. ಕುರುಗಳು ಹೇಳಿದ ಹಾಗೆ ನನ್ನ ಮೊಮ್ಮಗಳು ಬಂದೇ ಬರ್ತಾಳೆ ಅನ್ನೋದು ಕೂಡ ನಾನು ನಿನ್ನ ಮೇಲಿಟ್ಟಿರೋ ನಂಬಿಕೆನೆ. ನನ್ನ ಮೊಮ್ಮಗಳು ಇಲ್ಲಿಗೆ ಬರೋ ಹಾಗೆ ಮಾಡು ತಂದೆ. ಅದಕ್ಕೆ ನೀನೇ ಸಹಾಯ ಮಾಡಬೇಕು, ನೀನೇ ಸಹಾಯ ಮಾಡಬೇಕು. ಅನ್ನಪೂರ್ಣ ಅಜ್ಜಿ, ನಾನು ನಿಮ್ಮ ಹಿರಿಯ ಮೊಮ್ಮಗಳು. ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನಾನಿನ್ನು ಬದುಕೇ ಇದ್ದೀನಿ ಅಜ್ಜಿ. ಇವತ್ತು ನಿಮ್ಮನೆಗೆ ಅಂದ್ರೆ ನಮ್ಮನೆಗೆ ನಾನೇ ಬಂದಿದ್ದೆ. ತುಂಬಾ ಕಾರಣಗಳಿಂದ ನಿಮ್ಮ ಎದುರು ಬರಕ್ಕಾಗ್ತಾ ಇಲ್ಲ ಅಷ್ಟೇ. ಆ ಕಾರಣದಿಂದ ನನಗೆ ತುಂಬಾನೇ ಬೇಸರ ಇದೆ. ನನ್ನನ್ನು ಕ್ಷಮಿಸಿ. ತಾತ ಇಲ್ಲ ಅಂತ ನನಗೆ ಗೊತ್ತಾಯ್ತು. ನೀವೇನು ಚಿಂತೆ ಮಾಡಬೇಡಿ. ತಾತನ್ನ ಮನೆಗೆ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನಾನು ನಿಮ್ಮ ಜೊತೆ ಮನೇಲಿ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಮನಸ್ಸಲ್ಲಿ ಮನೆಯವರೆಲ್ಲರೂ ಇದ್ದೀರಾ. ನಮ್ಮ ಮನೆಗೆ ಕೆಟ್ಟದಾಗೋಕೆ ನಾನು ಬಿಡೋದಿಲ್ಲ. ಹಿಂದೆ ನಿಮ್ಮ ಕೂಸು. ನನಗೆ ಗೊತ್ತಿತ್ತು ನನ್ನ ಮೊಮ್ಮಗಳು ನನ್ನ ಮನೆಗೆ ಬಂದಿದ್ಲು ಅಂತ. ಕಾಮಿನಿ, ಕಾಮಿನಿ, ಏನನ್ಪೂರ್ಣ? ನನ್ನ ಮೊಮ್ಮಗಳು ಬಂದಿದ್ದಾಳೆ ಕಾಮಿನಿ. ಅವಳು ಇಲ್ಲೇ ಎಲ್ಲೋ ಇದ್ದಾಳೆ, ಇಲ್ಲೇ ಎಲ್ಲೋ ಇದ್ದಾಳೆ. ಹಾ, ಏನನ್ಪೂರ್ಣ ಹೇಳ್ತಿದ್ಯಾ? ನನ್ನ ಕೂಸು ಬಂದಿದ್ದಾಳೆ ಕಾಮಿನಿ. ನೋಡು, ಅವಳೇ ಲೆಟ್ರ್ ಬರ್ದಿರೋದು. ಹೌದಾ? ಬಾ ಅನ್ಪೂರ್ಣ, ಒಳಗಡೆ ಕುತ್ಕೊಂಡು ಆರಾಮಾಗಿ ಮಾತಾಡೋಣ ಬಾ. ಅದು ಬರ್ತಾಳೆ ಬಾ ಬಾ.
ಅಜ್ಜಿ, ನೀವು ಧೈರ್ಯ ಕಳ್ಕೊಂಬಾರ್ದು ಅಂತ ನಿಮ್ ಸ್ವಂತ ಮೊಮ್ಮಗ್ಳಂಗೆ ಪತ್ರ ಬರ್ದಿಟ್ಟಿವ್ನಿ. ನನಗ್ ಬೇರೆ ದಾರಿ ಕಾಣಿಸ್ಲಿಲ್ಲ ಅಜ್ಜಿ, ನನಗ್ ಕ್ಷಮಿಸಿ. ಕಮಲಿ ಅವರೇ, ನಿಂಗಿ ಬನ್ನಿ ಒಳಗಡೆ ಕೂತ್ಕೊಳ್ಳಿ. ಅಬ್ಬಾ, ಸಾನೇ ಥ್ಯಾಂಕ್ ಯು ಸರ್. ಕಮಲಿ ಬಾ ಹೋಗುಮ್ಮ. ಇಲ್ಲ, ನಾನು ಇಲ್ಲೇ ಇರ್ತೀನಿ. ಸರ್, ನೀವು ಒಳಕೋಗಿ ಕುಂತ್ಕೊಳ್ಳಿ, ಮಳೆ ಬರಂಗೈತೆ. ಇಲ್ಲ, ನಾನು ಇಲ್ಲೇ ನಿಂತಿರ್ತೀನಿ. ಸರ್, ನೀವು ಹೋಗಿ ಸರ್, ನೀವ್ಯಾಕೆ ಆಚೆ ನಿಲ್ತಿದ್ದೀರಾ? ನನ್ನ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ? ಹೇಗಿದ್ರು ನಾನು ಯಾರೋ ನೀವ್ಯಾರೋ. ಸರ್, ನಾನು ಹಂಗೆ ಹೆಂಗೆ? ನನ್ನ ಹಿಂದೆನೆ ಬರ್ತಿದ್ದೀರಲ್ಲ? ಅದೇನು ಹೊಸದಲ್ಲ ಬಿಡಿ. ಹಾ, ಅಂದ್ರೆ ನಾನೇ ನಿಮಗೆ ಡಿಸ್ಟರ್ಬ್ ಮಾಡ್ತಿಲ್ವಲ್ಲ, ನನ್ನ ಪಾಡಿಗೆ ನಾನು ಇದೀನಪ್ಪ. ನೀವೇ ಟೆನ್ಷನ್ ಮಾಡ್ಕೊಂತಿದ್ದೀರಾ? ಅಳ್ಬೇಡ ಗೌರಿ, ಹೇಗಿದ್ಯಾ? ನೀವು ನೀನಿಲ್ದೆ ತುಂಬಾನೇ ನೋವು ಅನುಭವಿಸ್ತಾ ಇದ್ದೀನಿ ಗೌರಿ. ನನಗೆ ಹೀಗಾದ್ರೆ ನೀನ್ ಒಂಟಿ ಹೆಣ್ಣು, ನಿನ್ ಕಷ್ಟನ ಊಹಿಸ್ಕೊಳಕ್ಕೆ ಆಗ್ತಾ ಇಲ್ಲ, ಅದು ಮಗುನ ಇಟ್ಕೊಂಡು. ಗೌರಿ, ನಮ್ಮ ಮಗಳಲ್ಲಿ